ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಹರಿದು ಬರ್ತಾ ಇದೆ. ಸ್ಥಳೀಯವಾಗೂ ಕೂಡ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಎಲ್ಲ ಮಾಹಿತಿಯನ್ನ ನಿಮಗೆ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಮಾರುತಿ ಮತ್ತು ಅಭಿಷೇಕ್ ಇಬ್ಬರು ಕೂಡ ರೆಡಿ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಅವರಿಬ್ಬರಿಂದನೂ ಕೂಡ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸತ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ ಆಗ್ತಾ ಇದೆ. ಧರ್ಮಸ್ಥಳ ತನಿಖೆಯ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಿದು ಹಾಗಾದ್ರೆ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಏನಿದು ಹಾಗಾದ್ರೆ? ಇದರ ಹಿಂದೆ ಇರ್ತಕ್ಕಂಥ ಇನ್ನೂ ಅನೇಕ ಸತ್ಯಗಳು, ಅನೇಕ ಆಯಾಮಗಳು. ಧರ್ಮಸ್ಥಳ ತನಿಖೆಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಶವ ಹೂತಿಟ್ಟ ಪ್ರಕರಣ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿದೆಯಾ? ಇದರ ಹಿಂದೆ ಇನ್ನೂ ಏನೆಲ್ಲ ನಿಗೂಢ ರಹಸ್ಯಗಳು ಅಡಗಿದೆ? ಅಥವಾ ಇದಕ್ಕೆ ಸಂಪೂರ್ಣ ದಾಖಲೆಗಳಿದೆಯಾ ಇಲ್ವಾ? ಈ ವ್ಯಕ್ತಿ ಈಗ ಯಾಕೆ ಬಂದು ಇದನ್ನೆಲ್ಲ ಹೇಳ್ತಾ ಇದ್ದಾನೆ? ಈ ವ್ಯಕ್ತಿ ಯಾಕೆ ಬಂದು ಈಗ ಇದನ್ನ ಹೊರತೆಗಿತಾ ಇರ್ತಕ್ಕಂಥದ್ದು? ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಹರಿದು ಬರ್ತಾ ಇದೆ. ಸ್ಥಳೀಯವಾಗೂ ಕೂಡ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಎಲ್ಲ ಮಾಹಿತಿಯನ್ನ ನಿಮಗೆ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಮಾರುತಿ ಮತ್ತು ಅಭಿಷೇಕ್ ಇಬ್ಬರು ಕೂಡ ರೆಡಿ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಅವರಿಬ್ಬರಿಂದನೂ ಕೂಡ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸತ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ ಆಗ್ತಾ ಇದೆ. ಧರ್ಮಸ್ಥಳ ತನಿಖೆಯ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಿದು ಹಾಗಾದ್ರೆ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಏನಿದು ಹಾಗಾದ್ರೆ? ಇದರ ಹಿಂದೆ ಇರ್ತಕ್ಕಂಥ ಇನ್ನೂ ಅನೇಕ ಸತ್ಯಗಳು, ಅನೇಕ ಆಯಾಮಗಳು. ಧರ್ಮಸ್ಥಳ ತನಿಖೆಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಶವ ಹೂತಿಟ್ಟ ಪ್ರಕರಣ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿದೆಯಾ? ಇದರ ಹಿಂದೆ ಇನ್ನೂ ಏನೆಲ್ಲ ನಿಗೂಢ ರಹಸ್ಯಗಳು ಅಡಗಿದೆ? ಅಥವಾ ಇದಕ್ಕೆ ಸಂಪೂರ್ಣ ದಾಖಲೆಗಳಿದೆಯಾ ಇಲ್ವಾ? ಈ ವ್ಯಕ್ತಿ ಈಗ ಯಾಕೆ ಬಂದು ಇದನ್ನೆಲ್ಲ ಹೇಳ್ತಾ ಇದ್ದಾನೆ? ಈ ವ್ಯಕ್ತಿ ಯಾಕೆ ಬಂದು ಈಗ ಇದನ್ನ ಹೊರತೆಗಿತಾ ಇರ್ತಕ್ಕಂಥದ್ದು? ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಹರಿದು ಬರ್ತಾ ಇದೆ. ಸ್ಥಳೀಯವಾಗೂ ಕೂಡ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಎಲ್ಲ ಮಾಹಿತಿಯನ್ನ ನಿಮಗೆ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಮಾರುತಿ ಮತ್ತು ಅಭಿಷೇಕ್ ಇಬ್ಬರು ಕೂಡ ರೆಡಿ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಅವರಿಬ್ಬರಿಂದನೂ ಕೂಡ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸತ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ ಆಗ್ತಾ ಇದೆ. ಧರ್ಮಸ್ಥಳ ತನಿಖೆಯ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಿದು ಹಾಗಾದ್ರೆ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಏನಿದು ಹಾಗಾದ್ರೆ? ಇದರ ಹಿಂದೆ ಇರ್ತಕ್ಕಂಥ ಇನ್ನೂ ಅನೇಕ ಸತ್ಯಗಳು, ಅನೇಕ ಆಯಾಮಗಳು. ಧರ್ಮಸ್ಥಳ ತನಿಖೆಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಶವ ಹೂತಿಟ್ಟ ಪ್ರಕರಣ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿದೆಯಾ? ಇದರ ಹಿಂದೆ ಇನ್ನೂ ಏನೆಲ್ಲ ನಿಗೂಢ ರಹಸ್ಯಗಳು ಅಡಗಿದೆ? ಅಥವಾ ಇದಕ್ಕೆ ಸಂಪೂರ್ಣ ದಾಖಲೆಗಳಿದೆಯಾ ಇಲ್ವಾ? ಈ ವ್ಯಕ್ತಿ ಈಗ ಯಾಕೆ ಬಂದು ಇದನ್ನೆಲ್ಲ ಹೇಳ್ತಾ ಇದ್ದಾನೆ? ಈ ವ್ಯಕ್ತಿ ಯಾಕೆ ಬಂದು ಈಗ ಇದನ್ನ ಹೊರತೆಗಿತಾ ಇರ್ತಕ್ಕಂಥದ್ದು? ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಹರಿದು ಬರ್ತಾ ಇದೆ.
ಸ್ಥಳೀಯವಾಗೂ ಕೂಡ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಎಲ್ಲ ಮಾಹಿತಿಯನ್ನ ನಿಮ್ಗೆ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಮಾರುತಿ ಮತ್ತು ಅಭಿಷೇಕ್ ಇಬ್ಬರು ಕೂಡ ರೆಡಿ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಅವರಿಬ್ಬರಿಂದನೂ ಕೂಡ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸತ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ ಆಗ್ತಾ ಇದೆ. ಧರ್ಮಸ್ಥಳ ತನಿಖೆಯ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಿದು ಹಾಗಾದ್ರೆ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಏನಿದು ಹಾಗಾದ್ರೆ ಇದರ ಹಿಂದೆ ಇರ್ತಕ್ಕಂಥ ಇನ್ನೂ ಅನೇಕ ಸತ್ಯಗಳು, ಅನೇಕ ಆಯಾಮಗಳು. ಧರ್ಮಸ್ಥಳ ತನಿಖೆಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಶವ ಹೂತಿಟ್ಟ ಪ್ರಕರಣ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿದೆಯಾ? ಇದರ ಹಿಂದೆ ಇನ್ನೂ ಏನೆಲ್ಲ ನಿಗೂಢ ರಹಸ್ಯಗಳು ಅಡಗಿದೆ? ಅಥವಾ ಇದಕ್ಕೆ ಸಂಪೂರ್ಣ ದಾಖಲೆಗಳಿದೆಯಾ ಇಲ್ವಾ? ಈ ವ್ಯಕ್ತಿ ಈಗ ಯಾಕೆ ಬಂದು ಇದನ್ನೆಲ್ಲ ಹೇಳ್ತಾ ಇದ್ದಾನೆ? ಈ ವ್ಯಕ್ತಿ ಯಾಕೆ ಬಂದು ಈಗ ಇದನ್ನ ಹೊರತೆಗಿತಾ ಇರ್ತಕ್ಕಂಥದ್ದು? ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಹರಿದು ಬರ್ತಾ ಇದೆ. ಸ್ಥಳೀಯವಾಗೂ ಕೂಡ ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಎಲ್ಲ ಮಾಹಿತಿಯನ್ನ ನಿಮ್ಗೆ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಮಾರುತಿ ಮತ್ತು ಅಭಿಷೇಕ್ ಇಬ್ಬರು ಕೂಡ ರೆಡಿ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಅವರಿಬ್ಬರಿಂದನೂ ಕೂಡ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಈ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸತ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣ ಆಗ್ತಾ ಇದೆ. ಧರ್ಮಸ್ಥಳ ತನಿಖೆಯ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಿದು ಹಾಗಾದ್ರೆ ಶವ ಹೂತಿಟ್ಟ ಪ್ರಕರಣದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಏನಿದು ಹಾಗಾದ್ರೆ ಇದರ ಹಿಂದೆ ಇರ್ತಕ್ಕಂಥ ಇನ್ನೂ ಅನೇಕ ಸತ್ಯಗಳು, ಅನೇಕ ಆಯಾಮಗಳು. ಧರ್ಮಸ್ಥಳ ತನಿಖೆಯ ಬಿಗ್ ಬ್ರೇಕಿಂಗ್ ನ್ಯೂಸ್. ಶವ ಹೂತಿಟ್ಟ ಪ್ರಕರಣ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿದೆಯಾ? ಇದರ ಹಿಂದೆ ಇನ್ನೂ ಏನೆಲ್ಲ ನಿಗೂಢ ರಹಸ್ಯಗಳು ಅಡಗಿದೆ? ಅಥವಾ ಇದಕ್ಕೆ ಸಂಪೂರ್ಣ ದಾಖಲೆಗಳಿದೆಯಾ ಇಲ್ವಾ? ಈ ವ್ಯಕ್ತಿ ಈಗ ಯಾಕೆ ಬಂದು ಇದನ್ನೆಲ್ಲ ಹೇಳ್ತಾ ಇದ್ದಾನೆ? ಈ ವ್ಯಕ್ತಿ ಯಾಕೆ ಬಂದು ಈಗ ಇದನ್ನ ಹೊರತೆಗಿತಾ ಇರ್ತಕ್ಕಂಥದ್ದು? ವ್ಯಕ್ತಿ ಈಗ ಯಾಕೆ ಬಂದು ಇದನ್ನೆಲ್ಲ ಹೇಳ್ತಾ ಇದ್ದಾನೆ? ಈ ವ್ಯಕ್ತಿ ಯಾಕೆ ಬಂದು ಈಗ ಇದನ್ನ ಹೊರತೆಗಿತಾ ಇರ್ತಕ್ಕಂಥದ್ದು?